ಪ್ರೇಮ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಅಂಗವಾಗಿ ಪಾರನೇಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ. ವತಿಯಿಂದನೇ ಶುರು ಮಾಡೋಣ ಅಂತ ಒಂದು ಎಲ್ಲ ಡಿಸೈಡ್ ಮಾಡಿ ನಾವು ಇಒ ಸಾಹೇಬರು, ಇಒ ಮೇಡಮ್, ಕಮಿಷನರ್ ಸಾಹೇಬರೆಲ್ಲ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಇದರಿಂದ ಸಮೀಕ್ಷೆ ಇವತ್ತು 22ನೇ ತಾರೀಕು ಸ್ಟಾರ್ಟ್ ಆಗ್ತದೆ. 7ನೇ ತಾರೀಕು ತನಕ ಅಂತ ಅವಧಿ ಕೊಟ್ಟಿದ್ದಾರೆ. ಸೊ ಕಮ್ಮಿ ಟೈಮಲ್ಲೇ ನಾವು ಅತ್ಯಂತ ಯಶಸ್ವಿಯಾಗಿ ಇದನ್ನು ನಿರ್ವಹಿಸಬೇಕು. ಸೊ ಎಲ್ಲರ ಸಹಕಾರ ಬೇಕಾಗುತ್ತೆ. ಸೊ ಇದು ಮುಖ್ಯ ಉದ್ದೇಶ ಏನಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೇ ಒಂದು ಕುಟುಂಬಕ್ಕೆ ಹೋಗ್ಬಿಟ್ಟು ಅವ್ರದ್ದು ಸಾಮಾಜಿಕ ಏನಿದೆ, ಅವ್ರದ್ದು ಪೊಸಿಷನ್ ಏನಿದೆ, ಮತ್ತು ಅವ್ರ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ, ಅವರಿಗೆ ಸುಮಾರು ಒಂದು 60 ಕ್ವೆಶನ್ಸ್ ಇರುತ್ತೆ. 60 ಕ್ವೆಶನ್ಗೂ ಆನ್ಸರ್ ಮಾಡಬೇಕಾಗುತ್ತೆ. ಒಂದೊಂದು ಮನೆಗೆ ಅಂದಾಜು ಒಂದು 3/4 ಗಂಟೆ, 45 to 50 ಮಿನಿಟ್ಸ್ ಬೇಕಾಗುತ್ತೆ ಒಂದು ಹೌಸ್ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಎಲ್ಲ ಸಮೀಕ್ಷೆ ಮಾಡಿದ ನಂತರ ಸರ್ಕಾರ ಎಲ್ಲ ಅದನ್ನು ಒಟ್ಟುಗೂಡಿಸ್ಬಿಟ್ಟು ಸೊ ಆ್ಯಕ್ಚುಯಲ್ ಬೆನಿಫಿಟ್ಸ್ ಹೇಗೆ ತಲುಪಬೇಕು ಜನರಿಗೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣ ಸಿಗುತ್ತೆ. ಆವಾಗ ಜನರಿಗೆ ಇನ್ನೂ ಬೆನಿಫಿಟ್ಸು ಉತ್ತಮ ರೀತಿಯಲ್ಲಿ ಸಿಗೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಸೊ ಈ ಉದ್ದೇಶದಿಂದ ಈ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡು ಈ ಸಮೀಕ್ಷೆ ಕಾರ್ಯದಲ್ಲಿ ನೀವು ಎಷ್ಟು ಶಿಕ್ಷಕರನ್ನ ಬಳಸ್ಕೊಳ್ತಾ ಇದ್ದೀರಾ, ಯಾರನ್ನೆಲ್ಲ ಬಳಸ್ಕೊಳ್ತಾ ಇದ್ದೀರಾ, ನಮ್ಮಲ್ಲಿ ಎಷ್ಟು ಹಳ್ಳಿಗಳು ಇದರಲ್ಲಿ ಕವರ್ ಆಗುತ್ತೆ? ನಮ್ಮಲ್ಲಿ ಸುಮಾರು 468 ಬ್ಲಾಕ್ಸ್ ಅಂತ ಬರುತ್ತೆ. ಸೊ ಇದೇನಾದ್ರೆ ಎನ್ಯುಮರೇಷನ್ ಬ್ಲಾಕ್ಸ್ ಅಂತ ಮಾಡಿದ್ದಾರೆ. ಪ್ರತಿ 150 ಮನೆಗೆ ಒಂದು ಬ್ಲಾಕ್ ಅಂತ ಕರಿತೀವಿ. ಸೊ ಒಂದೊಂದು ಮನೆಗೆ ಒಬ್ಬೊಬ್ಬರು ಸೂಪರ್ವೈಸರ್, ಅಂದರೆ ಒಂದು ಬ್ಲಾಕಿಗೆ ಒಬ್ಬ ಶಿಕ್ಷಕ 150 ಮನೆ ಕವರ್ ಮಾಡಬೇಕಾಗ್ತದೆ. ಈ ಥರ 468 ಬ್ಲಾಕ್ಗಳಿದ್ದಾವೆ ನಮ್ಮಲ್ಲಿ. ಸೊ ಸ್ವಲ್ಪ ರಿಸರ್ವ್ ಸ್ಟಾಫ್ 10% ಹಾಕ್ಕೊಂಡಿದ್ದೀವಿ. ಏನಾದರೂ ಇದಾದರೆ ಅವ್ರಿಗೆ ರಿಪ್ಲೇಸ್ಮೆಂಟಿಗೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೊರತೆ ಇತ್ತು ನಮಗೆ, ಶಿಕ್ಷಕರ ಕೊರತೆ. ಸೊ ಮುಳಬಾಗಿಲು ತಾಲೂಕಿಂದ ಸುಮಾರು ಒಂದು 70 ಜನರನ್ನ ಕೊಟ್ಟಿದ್ದಾರೆ. ಸೊ ಅವ್ರನ್ನ ನಾವು ಬಳಸ್ಕೊಂಡು ಎಲ್ಲ ಕಡೆ ನಾವು ನಿಯೋಜನೆ ಮಾಡ್ತಾ ಇದ್ದೀವಿ. ಈಗ ಸರ್ಕಾರ ಟೈಮ್ ಲಿಮಿಟ್ ಏನಾದ್ರು ಕೊಟ್ಟಿದ್ದಾರೆ? ತಾರೀಕು ಅಕ್ಟೋಬರ್ ಒಳಗೆ ಇದು ಸಮೀಕ್ಷೆ ಮುಗಿಬೇಕಂತ ಟೈಮ್ ಲೈನ್ ಆಗ್ಬೋದು ಪ್ರಯತ್ನ ಪಡಬೇಕು. ಆದಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರ್, ನಗರಕ್ಕೆ ಸುಮಾರು 100 ಚಿಲ್ಲರೆ ಇದೆ. ಎಕ್ಸಾಕ್ಟ್ ನಂಬರ್ಸ್ ನಿಮಗೆ ಹೇಳ್ತೀನಿ ನಾನು. ರೂರಲ್ ಅರ್ಬನ್ ಅಂತ 2 ಡಿವೈಡ್ ಮಾಡ್ಕೊಂಡಿದ್ದೀವಿ. 212 ಸುಮಾರು ರೂರಲ್ ಇದೆ, ಉಳಿದವೆಲ್ಲ ಅರ್ಬನ್ ಇದೆ. ಸರ್, ನೀವು ಈ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ? ಈ ಸಮೀಕ್ಷೆಗೆ ನಮ್ಮ ಎನ್ಯುಮರೇಟರ್ಸ್ ಬಂದಾಗ ಅವ್ರ ಜೊತೆ ಸಹಕರಿಸ್ಬಿಟ್ಟು ಮುಕ್ತವಾಗಿ ಮಾತಾಡಿ ಏನೇನಿದೆ ನೈಜತೆಯಿಂದ ಕೂಡಿರಬೇಕು. ನಿಮ್ಮ ರಿಪೋರ್ಟ್ಸು ಏನೇ ಹೇಳೋದಾದ್ರು ಜಾತಿ ಬಗ್ಗೆ ಕೇಳ್ಬೋದು, ಸಮಾಜ, ಶಿಕ್ಷಣ ಇದ್ರ ಬಗ್ಗೆ ಏನೇ ಕೇಳಿದ್ರು ಸೊ ಇದನ್ನು ಹೇಳ್ಬೇಕು ಕಂಪ್ಲೀಟಾಗಿ. ಯಾವುದೇ ಮುಚ್ಚುಮರೆ ಇಲ್ಲದೆ ಕೊಟ್ಟಷ್ಟು ಅವ್ರ ಬಗ್ಗೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ದಿನದಿಂದ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಚಾಲನೆ ಬಂದು ಈ ತಾಲೂಕಲ್ಲಿ ಈ ಪಾರನೇಹಳ್ಳಿ ಗ್ರಾಮ ಪಂಚಾಯತ್ ಚಾಲನೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಗರ ಪ್ರದೇಶದಲ್ಲೂ ಕೂಡ ಇದೇ ದಿನ ಇವತ್ತೇ ಪ್ರಾರಂಭ ಆಗುತ್ತೆ. ಈ ಒಂದು ಸಮೀಕ್ಷೆಗೆ ನಗರಸಭೆಯಿಂದ ಎಲ್ಲ ಸಹಕಾರವನ್ನು ನೀಡುತ್ತೇವೆ. ದಯವಿಟ್ಟು ಸಾರ್ವಜನಿಕರು ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನಾವಳಿಗೆ ಮಾಹಿತಿಯನ್ನು ಕೊಟ್ಟು ಸರ್ಕಾರವು ಒಂದು ಉತ್ತಮವಾದ ಯೋಜನೆಯನ್ನು ರೂಪಿಸಲು ಸಾರ್ವಜನಿಕರು ಸಹಕಾರ ನೀಡಬೇಕಾಗಿ ಕೋರ್ಕೊಳ್ತಾ ಇದೆ. ನಗರಸಭೆಯಿಂದ ಪ್ರತಿ ಮನೆಗೆ ನಮ್ಮ ಸಿಬ್ಬಂದಿಯವರು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ವೆಹಿಕಲಲ್ಲಿ ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಫಾರಮ್ಸ್ ಹಂಚ್ತಾ ಇದ್ದಾರೆ, ಪ್ರತಿದಿನ ಮೌಖಿಕವಾಗಿ ಕೂಡ ತಿಳಿಸ್ತಾ ಇದ್ದಾರೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ಸಾಯಂಕಾಲ ನಮಗೆ ವಿ ಸಿ ತಗೊಂಡು ವಿ ಸಿಯಲ್ಲಿ ಆದೇಶ ಮಾಡಿದ್ದಾರೆ. ಆ ಆದೇಶದಂತೆ ನಾವು ಸಾಹೇಬರು ಇವತ್ತು 9 ಗಂಟೆಗೆ ಎಲ್ಲ ತಾಲೂಕಲ್ಲಿ ಕೂಡ ಸ್ಟಾರ್ಟ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರತಿನಿಧಿಗಳು ಯಾರಿದ್ದಾರೋ ಅವ್ರ ಮುಖಾಂತರ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ನಾವು ಪಾರನೇಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮೇಡಮ್ ಅವರ ಮುಖಾಂತರ ನಾವು ಈ ಒಂದು ಪಾರನೇಹಳ್ಳಿ ಗ್ರಾಮದಲ್ಲಿ ನಾವು ಈ ಪಾರನೇಹಳ್ಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನಾವು ಇವತ್ತಿಂದ ನಾವು ಕೂಡ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಪ್ರತಿಯೊಂದು ಮನೆ ಕೂಡ ನಾವು ಎನ್ಯುಮಿನೇಟರ್ಸನ್ನು ನಾವು ಕಳಿಸ್ತೀವಿ. ಒಂದೊಂದು ಎನ್ಯುಮಿನೇಟರ್ಸ್ಗೆ 150ರಿಂದ 120 ಮನೆ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ಸೂಪರ್ವೈಸರ್ಸ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ಪ್ರತಿದಿನ ಕೂಡ ಏನು ಮಾಹಿತಿ ಅಲ್ಲಿ ಸಂಗ್ರಹಣೆ ಆಗುತ್ತೆ ಅದೆಲ್ಲ ಕೂಡ ಆ್ಯಪಲ್ಲಿ ಡೌನ್ಲೋಡ್ ಆಗಿ ಅದು ನಮಗೆ ಸರ್ಕಾರಕ್ಕೆ ಕೂಡ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಯಾರ ಮನೆ ಕೂಡ ಕೈ ಬಿಡಬಾರ್ದು. ಪ್ರತಿಯೊಬ್ಬರು ಒಂದು ಸಮೀಕ್ಷೆಯನ್ನು ಆರ್ಥಿಕ ಪರಿಸ್ಥಿತಿ ಮತ್ತು ಅವರ ಒಂದು ಸ್ಥಿತಿಗತಿಗಳೇನಿದೆ ಅದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ನಮ್ಮ ಸಿಬ್ಬಂದಿ ಬರ್ತಾರೆ ಅವರಿಗೆ ಸಹಕರಿಸಿ ಎಲ್ಲ ಮಾಹಿತಿಯನ್ನು ಕೊಡಬೇಕಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರಿ ಜಾತಿ
ಸಂಸ್ಥೆಗಳಿಗೆ ಆದೇಶ ನೀಡಿದೆ. ಪಾರಂಡಳ್ಳಿ ಪಂಚಾಯಿತಿಗಳ ಕಚೇರಿ ಉದ್ಘಾಟನೆಯಿದೆ. ನಮ್ಮ ಪಾರಂಡಳ್ಳಿ ಎಲ್ಲ ಗ್ರಾಮಗಳಿಗೆ ಇನ್ನೂ ಆದೇಶ ನೀಡಿದೆ. ಆದ್ದರಿಂದ ಶಿಕ್ಷಕರು ನಮ್ಮ ಜಾತಿಗಳು ಬಂದಾಗ ಎಲ್ಲರೂ ಮಾತನಾಡಬೇಕು ಹೇಳುತ್ತೇವೆ. ಶೈಕ್ಷಣಿಕ ಸಮೀಕ್ಷೆ ಅನ್ವಯ ಮಾನ್ಯ DC ಸರ್ ಆದೇಶದ ಮೇರೆಗೆ ನಮ್ಮ ತಾಲೂಕಿನಿಂದ 468 ಬ್ಲಾಕ್ಸ್ಗಳು ಮಾಡಿದ್ದಾರೆ. ಅದರಂತೆ ನಮ್ಮ 468 ಟೀಚರ್ಸ್ನೂ ಸಹ ಅಲರ್ಟ್ ಮಾಡಿದ್ದೀವಿ ಆಲ್ರೆಡಿ. ಅವರು ಸಾಮಾನ್ಯ ಮನೆಗೆ ಬಂದಾಗ ಸ್ವಲ್ಪ ಸಾರ್ವಜನಿಕರೆಲ್ಲ ಸಹಕರಿಸಿ ಅವ್ರಿಗೆ ಕೋಆಪ್ರೇಟ್ ಮಾಡಿ ಈ ಸಮೀಕ್ಷೆನ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ. ಯಾವ ದಾಖಲೆ ರೆಡಿಯಾಗಿ ಇಟ್ಕೋಬೇಕು? ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅದು ಕಂಪಲ್ಸರಿ ಸ್ವಲ್ಪ ಇನ್ಕ್ಲೂಡ್ ಮಾಡಿ. ಇನ್ನೊಂದು 1 ಅವರಲ್ಲಿ ಆಗುತ್ತೆ ಅಂದರು. ಅದಾದಮೇಲೆ ನಾವು ಸಮೀಕ್ಷೆ ಪ್ರಾರಂಭಿಸ್ತೀವಿ. ಫಾರ್ ಎಕ್ಸಾಂಪಲ್ ಏನೇನು ಕೇಳಿ ಫಸ್ಟ್ ಏನು ಆಧಾರ್ ಕಾರ್ಡು ಅವೆಲ್ಲ ತಗೊಳ್ತೀವಿ. ಪ್ರತಿ ಮನೆ ಸದಸ್ಯರದ ಒಂದು ಇನ್ಫಾರ್ಮೇಷನ್ ತಗೊಳ್ತೀವಿ. ಅವ್ರ ಶೈಕ್ಷಣಿಕವಾಗಿ ಎಲ್ಲ ಪ್ರತಿಯೊಬ್ಬರದ್ದು ಶೈಕ್ಷಣಿಕವಾಗಿ ಅದರದ್ದು ಇನ್ಫಾರ್ಮೇಷನ್ ತಗೊಂಡಿದ್ದಾದಮೇಲೆ ಸಾಮಾಜಿಕವಾಗಿ ಅವ್ರ ಮನೆ ವ್ಯವಸ್ಥೆ, ಅವರ ಸ್ವತ್ತು, ಅವರ ಮನೇಲಿ ಏನೇನು ಫೆಸಿಲಿಟೀಸ್ ಇದೆ ಅದನ್ನು ನಾವು ಫೀಡ್ ಮಾಡಿಕೊಂಡು ಅವ್ರ ಕೈಯಲ್ಲಿ ನಾವು ಸೈನ್ ಮಾಡಿಸ್ಕೊಂಡು ಅದನ್ನು ನಾವು ಲಾಗಿನಲ್ಲಿ ಸಬ್ಮಿಟ್ ಮಾಡ್ತೀವಿ. ಸೊ ಅದಕ್ಕೆ ಅವರಿಗೆ OTPಯಲ್ಲಿ ಅವರು ನೋಡ್ಕೊಬೋದು ನಾವು ಏನೇನು ಸಬ್ಮಿಟ್ ಮಾಡಿದ್ದೀವಿ ಅಂತ. ಅವರು ಮತ್ತೆ ಅದು ಅವ್ರಿಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಓಪನ್ ಮಾಡಿ ನಾವು ಅವ್ರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾವೇನು ಫೀಡ್ ಮಾಡಿದ್ದೀವಿ ಅಂತ ಅವ್ರು ಮತ್ತೆ ಕ್ರಾಸ್ ಚೆಕ್ ಮಾಡಿ. ಈಗ ಅವ್ರು ಹೇಳಿರೋದೆಲ್ಲ ಆಗಲೇ ತೋರಿಸ್ತಾರೆ ನೀವು? ಇದಕ್ಕೆ ಮುಂಚೆ ನಾವು ಪರಿಶಿಷ್ಟ ಜಾತಿದ್ ಮಾಡಿದ್ವಿ, ಅದರಲ್ಲಿ ನಾವು ಅದೇ ಥರನೇ. ಬಟ್ ಇಲ್ಲಿ ಏನಾಗುತ್ತೆ, ಈ ಒಂದು 40 ಇತ್ತು, ಈಗ 60 ಪ್ರಶ್ನೆಗಳು ಆಗಿದೆ. ಒಂದೊಂದು ಸದಸ್ಯರಿಗೂ ನಾವು ಒಂದು 40 ಕ್ವಶನ್ಸ್ ಕೇಳಬೇಕಾಗುತ್ತೆ. ಆಮೇಲೆ 20 ಕ್ವಶನ್ ಬಿಟ್ಟು ಸಾಮಾನ್ಯವಾಗಿ ಮನೆ ಪರಿಸ್ಥಿತಿ ಅಂದರೆ ಸಾಮಾಜಿಕ ಮತ್ತು ಕುಡಿಯೋ ನೀರು ಸೌಲಭ್ಯದು ಅದೆಲ್ಲ ನಾವು ಕೇಳಬೇಕು. ಪತ್ರ ಕೊಡ್ತೀವಿ ಸರ್. ದೃಢೀಕರಣ ಪತ್ರ ಆದಮೇಲೆ ಅದನ್ನು ನಾವು ಮೊಬೈಲ್ ಆ್ಯಪ್ನೇ ಮಾಡಬೇಕು. ಇನ್ನು ನಮಗೆ ಅಧಿಕೃತವಾಗಿ ಆ್ಯಪ್ ನಮ್ಗೆ ಯಾವುದೇ ರೀತಿ ಬಂದಿಲ್ಲ. ಈಗಾಗಲೇ ನಾವು ಸರ್ಕಾರ ಆದೇಶ ಏನಿದೆಯೋ ಅದ್ರ ಪ್ರಕಾರ ನಾವು ತಹಸೀಲ್ದಾರು ಮತ್ತು BO ನಾವೆಲ್ಲ ತಾಲೂಕು ಅಡ್ಮಿನಿಸ್ಟ್ರೇಷನ್ ಇಂದ ನಾವು ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೆ, ಇವರು ಎನಿಮಿನೇಟರ್ಸು ಮತ್ತು ನಮ್ಮ ಸೂಪರ್ವೈಸರ್ಸ್ಗೆ. ಅದ್ರ ಪ್ರಕಾರ ನಾವು ಸ್ಟಾರ್ಟ್ ಮಾಡ್ತೀವಿ. ಅದೇನು ತೊಂದರೆ ಸರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಯಾವತ್ತು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ? ಇವತ್ತು 9 ಗಂಟೆಗೆ ಆಗುತ್ತೆ. 9 ಆಯ್ತು, 10 ಗಂಟೆಗೆ ಯಾಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಇನ್ಫಾರ್ಮೇಷನ್ ಬರ್ತಾ ಇದೆ, ಮೆಸೇಜ್ ಹಾಕ್ತಾ ಇದ್ದಾರೆ. ಇನ್ನು 1 ಅವರಲ್ಲಿ ಅಧಿಕೃತವಾಗಿ ಎಷ್ಟು ಡಿಲೇ ಆಗಿದೆ ಚಾಲನೆ ಮಾಡ್ತಾರೆ. ಚಾಲನೆ ಮಾಡಿದಾದ್ಮೇಲೆ ನಮ್ಗೆ